ಎಲ್ಗೋಗಿದ್ರಿ ಇವತ್ತು ಲಲ್ತಮ್ಮ? ಗಿಡ್ಡನಳಿತಕ್ಕೆ ಹಸ್ರು ಬಿಡ್ಸಕ್ಕೆ ಹೋಗಿದ್ವಮ್ಮ. ಅಲ್ಲ ಕಮಲಮ್ಮ ಯಾವ್ದ ಪಾಪ ಕೂಲಿ ಬತ್ನಿ ಅಂತು ನಾವು ಸಾಕು ಇಷ್ಟೇ ಜನ ಅಂತೇಳಿ ಅಯ್ಯಮ್ಮ ಕರ್ಕೊಂಡು ಹೋಗಾಳು. ಗೀತಮ್ಮ ಸಾಕು ಅಂತಂದ್ಲು. ಅವಳು ಗೀತಮ್ಮ ಕರ್ಕೊಂಡು ಹೋದ್ಲ. ಸಾಕು ತಿರ್ಗಿ ಸೇನೆ ಜನ ಆದರೆ ಅಲ್ಲಿ ಬೈತಾರೆ, ಸಾಕು ಇಷ್ಟೇ ಜನ ಬರ್ರಿ ಅಂತ ಹೇಳಾರೆ. ಏನು ಬೇಡ ಕಮಲಮ್ಮ, ನಾ ಇನ್ನೊಂದು ದಿವಸ ಯಾವಾಗ ಕರ್ಕೊಂಡು ಹೋಗ್ತಿ ಅಂತ ಬಿಟ್ಟು ಅದೇ ಹೋದ್ವಿ. ಅದ್ದಾಗ ನಾವು ಕೂಲಿ ಹೋಗ್ಬೇಕಾರೆ ಐತೇನು ಕಮಲಮ್ಮ? ಹೆಂಗಪ್ಪ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ ಕಣ, ನನ್ನ ಹತ್ತಾಗ ಹೋಗೇ ಇಲ್ಲ. ನನ್ನ ಹತ್ತಾಗ ಹೋಗೇ ಇಲ್ಲ. ಹೋಗತ್ತ ನಾನು ಟ್ಯಾಂಕಿಂತ ಕೈ ಕಾಲು ಮುಖ ತೊಳ್ಕೊಂಡು ನಿಂತ್ಕೊಂಡೆ. ಸಣ್ಣ ನಿಂತ್ಕಮನ ಅಂತ ಹೇಳಿ ನಿಂತ್ಕೊಂಡು ಅದಕ್ಕೆ ಕಮಲಮ್ಮನ ಹೋಗಿ ಮಾತಾಡ್ಕೊಬತ್ತೀನಿ ಪಾಪ. ಅದ ಬಿಟ್ಟು ಹೋದ್ವಿ. ಅದಕ್ಕೇನೆ ಇಲ್ಲೇ ಯಾರೋ ತಕ ನಾವು ಹೋಗ್ತೀನಿ, ಊರಾಗೇನೆ ಅಂತಿತ್ತು. ಅದಕ್ಕೆ ಯಾರೋ ತಕೋತ ಏನೋ ಕೇಳ್ಕೊಂಬರೋಣ ಅಂತ ಅಂದ್ಕೊಂಡೆ. ಕೇಳ್ಕೊಬತ್ತೀನಿ ತಾಳಿ. ಇಂಥವು ಯಾತಕ್ಕೆ ಮಾಡ್ಬೇಕಮ್ಮ? ನೀರು ಬೀಳ್ತವೆ ಅಂತ ಹೇಳಿ ನಾನು ಕೃಷ್ಣನ್ನ ನಾನು ಹತ್ರಕ್ಕೆ ಬಿಡಿಸ್ಕೊಂತಿರ್ಲಿಲ್ಲ. ನನ್ನ ಮಗನ ಕರ್ಕೊಂಬಂದು 20-25 ಸಾವಿರ ದುಡ್ಡು ಹಾಳು ಮಾಡಿಕ್ಕಿದ್ಲು. ಒಂದಾನಿ ನೀರು ಬೀಳಲಿಲ್ಲ. ಯಾಕೆ ಹೇಳಿ ಹಿಂಗೆ ಬೈಕೊಂಬತ್ತಾಳೆ? ಯಾಕೆ ರಾಜಿ, ಯಾಕೆ ಹಿಂಗೆ ಬೈಕೊಂಬತ್ತಾ ಇದೆಯಾ? ಅಲ್ಲ ನೀವು ಆ ಕೃಷ್ಣಪ್ಪನ ಕರ್ಕೊಂಬಂದು ಇವತ್ತೆ ಅಂತ ಮೋಸ ಮಾಡಿದೆ ಬಾ. ಅವ್ನಿಗೆ ಹೇಳಿ ನನಗೆ ದುಡ್ಡು ವಾಪಸ್ ಕೊಡಿಸ್ಪ, ನೀನೇ ಕರ್ಕೊಂಬಂದಾಳು. ಆ ಕೃಷ್ಣನ್ಗೆ ಹೇಳಿ ನೀನೇ ಕರ್ಕೊಂಬಂದಾಳು ಬಾ, ನನಗೆ ಯಾಕೆ 25 ಸಾವಿರ ದುಡ್ಡು ವಾಪಸ್ ಕೊಡಿಸ್ಪ. ನಿಂದೊಳೆ ಚೆನ್ನಾಗತ್ತಮ್ಮ, ನನ್ನ ಯಾಕೆ ಬೈಕೆಂಬ್ತೀನಿ ನೀರು ಬಿದ್ದಿಳುತ್ತಿಗೆ? ಅಯ್ಯೋ ನಿನಗೆ ಅದು ಅದೃಷ್ಟ ಇಲ್ಲ. ಅದೃಷ್ಟ ಇದ್ರೆ ಎಲ್ಲ ಆಗುತ್ತೆ. ಅದೃಷ್ಟ ಇಲ್ಲದ ನನ್ನ ಬೈಕೆಂಬ್ತಿ ಅಂತಲೇ ಎದಾಗ ಬೈನಾಗ ಇವಳು ಜಯಮ್ ಕರ್ಕೊಂಬಂದ್ಲು ಅಂತ ಹೇಳಿ ಬೈಕೆಂಬ್ತಿ ಅಂತಿ. ಬಿಡತ್ತೆ, ಯಾಕೆ ಗುದ್ದಾಡ್ತೀರ? ಬಿಡಿ ಯಾಕ ಸುಮ್ಕಿರಿ, ಯಾಕೆ ಗುದ್ದಾಡ್ತೀರ? ಅಲ್ಲ ಕಣ್ಲಲ್ತಮ್ಮ, ನಾನು ಇಂಥವಕ್ಕೆಲ್ಲ ಸವಾಸಕ್ಕೆ ಹೋದಾಳಲ್ಲ. ಸುಮ್ಮನೆ 25 ಸಾವಿರ ದುಡ್ಡು ಹಾಳು ಮಾಡಿಕ್ಕಿದ್ಲು. ಅವ್ನು ಯಾವನ್ನ ಕರ್ಕೊಂಬಂದು ಅವನು ಬರೀ ತಿಂಬಕ್ಕೆ ಉಟ್ಕ್ಯಾಣವನು ಅವನು. ಅಯ್ಯೋ ನೀನು ಹೇಳಿದ್ದಲ್ಲ ಅದಕ್ಕೆ ಕರ್ಕೊಂಬಂದಿದ್ದು. ನೀನು ಹೇಳ್ದಲ್ಲೇ ನಾನು ಕರ್ಕೊಂಬಂದಿದ್ದೇನೆ. ಕರ್ಕೊಂಬರಕ ನಾವು ಬೋರ್ ಹಾಕಿಸ್ತೀವಿ, ಬೋರ್ ಪಾಯಿಂಟ್ ಮಾಡಿಸ್ಬೇಕು ಅಂತ ಹೇಳಿ ನೀನೇ ಹೇಳ್ದಾಳು. ನೋಡೇ ಲಲ್ತಮ್ಮ ಭಾಗ್ಯಮ್ಮ, ಅಲ್ಲ ಹೇಳ್ದಾಳು ಇವಳೇನೇ ಇವಾಗ ಗುದ್ದಾಟಕ್ಕೆ ಬಂದಾಳು ಇವಳೇನೇ ಅಮ್ಮಂಗಾಗೈತಿ. ಅಲ್ಲ ನಾನೇನ ನೀರು ಬಿಡಬಾರ್ದು ಅಂತ ನಾನೇನೇನು ನೋಡಿದ್ದೀನಿ. ಕರ್ಕೊಂಬ ಅಂತ ಹೇಳಿದ್ದೆ. ಕೃಷ್ಣಪ್ಪಗೆ ಗೊತ್ತಲ್ಲ, ಅದಕ್ಕೆ ಅವನು ಕರ್ಕೊಂಬಂದು 25 ಸಾವಿರ ಕೇಳ್ತಾರೆ ಅಂತ ಹೇಳ್ತಾನೆ ಆಗಾಳು. ಕರ್ಕೊಂಬ ಅಂತ ಹೇಳ್ದಾಳು ಇವಳೇನೇ ಇವಾಗ ಜಗಳ ಮಾಡಕ್ಕೆ ಬಂದಿದ್ದೀಯಲ್ಲಿ ನೀನು ನನ್ನ ಮೇಲೆ. ಎದಾಗ ಬೈನಾಗ ಎಲ್ಲರ ತಗ ಬೈಕೆಂತಿ ಅಂತಿ ಇವಳೆ ಜೈ ಹೇಳ್ದಾಳು ಅಂತ ಹೇಳಿ. ಯಾರು ಕಂಡಿರಲ್ಲ ನಮ್ಮ ಭೂಮಿಗಳ ನೀರಿನ ಯಾರು ಕಂಡಿರ್ತಾರೆ? ಬಿಡತ್ತ. ನೇ ಮಾಡೋಕ್ಕಾಗುತ್ತೆ ಬಿಡು. ಅವನ ತಾಗೇನೆ ಸಿದ್ಲಿನ್ಗುಂತಾಗೇನೆ ಪಾಯಿಂಟ್ ಮಾಡಿಸು. ಯಾಕ ನಿನ್ನ ಮೈದ್ನುಂತಾಗೆ ಸುಮ್ಮನತ್ತ ನಿನ್ನ ಮೈದ್ನುಂತಾಗೆ ಪಾಯಿಂಟ್ ಮಾಡಿಸು. ಅಲ್ಲ ಕಣ್ ಭಾಗ್ಯಮ್ಮ, ಇವಳು 25 ಸಾವಿರ ದುಡ್ಡು ಕಿತ್ಕೊಂಡ್ಲು ಕಣೆ. ಇವರೇ ಎಲ್ಲ ತಿಂದವ್ರೆ ಎಲ್ಲನ ಇವರಿಬ್ಬರ ಜೊತೆಯಾಗಿ ತಿಂದವ್ರೆ ಹೇಳು. ಕೃಷ್ಣನೂ ಇವಳು ಜೊತೆಯಾಗಿ ತಿಂದು ಇಂಥ ಮೋಸ ಮಾಡ್ಯಾರ. ಅವ್ನು ಯಾವನ ಬೋರ್ ಪಾಯಿಂಟ್ ಮಾಡೋನಲ್ಲ ಏನಿಲ್ಲ. ಅವ್ನು ಯಾವನ್ನ ಕರ್ಕೊಂಬಂದು ಅವ್ನಿಗೊಂದು 500 ಸಾವಿರ ಕೊಟ್ಟವ್ರಿ. ನೀನು ಉಳಿದಿರೋದೆಲ್ಲನ ಇವರಿಬ್ಬರೊಳಗೆ ತಿಂದವ್ರಿ. ನನಗೆ ಗೊತ್ತೈತಿ ಇವಳು ಮಾಡಿರೋದು ಇಂಥ ಕೆಲಸ ಅಂತ ಹೇಳಿ. ಇಂಥ ಮಾಡಬಾರ್ದು ಯಾರಿಗೆ ಆಗಲಿ ಹೇಳು. ಇಲ್ಲೋಡ ನಾನು ಇಲ್ಲೋಡು ಸಿದ್ಲಿಂಗನ್ನ ನಾನು ಮಾತಾಡ್ಸೋದೇ ಇಲ್ಲ. ನನ್ನ ಮಗಳನ್ನೇ ನಾನು ಮಾತಾಡ್ಸಲ್ಲ ಅಂತದ್ರಾಗೆ ನಾನು ಬಿಡು. ಅವ್ರು ಅವಳು ನೋಡು ಹೋಗಿ ಮದುವೆ ಆಗಿದ್ದಕ್ಕೆ ಅವಳಿಗಿನ್ನೂ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಾನು ಚೆನ್ನಾಗಿ ಒಳ್ಳೆಯವ್ರನ್ನೇ ಕರ್ಕೊಂಬಂದಿದ್ದೀನಿ. ನನಗೆ ಯಾಕಂತಮ್ಮ ಇವಾಗ ನನಗೆ ದುಡ್ಡು ನನಗೆ ಕೊಡಿಸು ಅಷ್ಟೇ. ನನ್ನ ದುಡ್ಡು ನನಗೆ ನನ್ನ ದುಡ್ಡು ನನಗೆ ಬೇಕು ಅಷ್ಟೇ. ಯಾಕೆ ಏನಾತ? ಇವಳ ಕಣಪ್ಪ ಕರ್ಕೊಂಬಂದರು. ಅದಕ್ಕೆ ನಾನು ಕೃಷ್ಣಂತಾಗೆ ವಾಪಸ್ ಕೊಡಿಸು ಆ ದುಡ್ಡು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇವಳೆ ತಾನೇ ಹೇಳ್ದಾಳು. ಅದಕ್ಕೆ ನಾನು ಇವಳಿಗೆ ಕೇಳ್ತೀನಿ, ನೀರು ಬೀಳಿಲ್ಲ ಏನಿಲ್ಲ ನಮಗೆ ದುಡ್ಡು ವಾಪಸ್ ಕೊಡಿಸ್ಲಿ ಹೇಳು ಅಂತ. ನೀರು ಬಿದ್ದಿದ್ರೆ ಬಿಡಪ್ಪ ಅಂತಿದ್ದೆ. ಬೀಳ್ತಾವೆ ಪಕ್ಕ ಬೀಳ್ತಾವೆ, ಪಕ್ಕ 3 ಇಂಚ್ ನೀರು ಇದ್ದಾವೆ ಅಂತ ಹೇಳಿ ಅದು ಕಾರಣಕ್ಕೆ 1 ಇಂಚೂ ನೀರು ಬೀಳಲಿಲ್ಲ. ಯಾತೂ ಇಲ್ಲ. ಅಂಥದ್ದು ಪಾಯಿಂಟ್ ಮಾಡಿ ನನ್ನ ಯಾಕೆ ಕರ್ಕೊಂಬರ್ಬೇಕಾಯ್ತು? ಅದಕ್ಕೆ ದುಡ್ಡು ವಾಪಸ್ ಕೊಡಿಸು. ಬಿಡತ್ತ, ಅವ್ರೇನು ಕಂಡಿರ್ತಾರೆ. ನೀನು ಹೇಳಿದ್ಯಾ, ನೀನು ಯಾಕೆ ಹೇಳ್ಬೇಕಾಯ್ತು? ಸುಮ್ಮನೆ ಇರ್ಬೇಕಾಯ್ತು ನೀನು. ಸಿಂಬಳಿಗ ಹೇಳ್ದಾಳು ಇವಳೇನಿ ಯಾಕೆ ಕರ್ಕೊಂಬರಕ್ಕ. ನೀನು ಒಳಿಯೋಗೆ ಎದ್ಗೋದಂಗೆ ಒಳ್ಳೆರ್ತ ಪಾಯಿಂಟ್ ಮಾಡಿಸಿ ನಾ ಬೋರ್ ಹಾಕಿಸ್ಬೇಕು. 3 ಇಂಚ್ ನೀರು ಬೀಳ್ತಾವೆ ಅಂತ ಹೇಳ್ದಾಳು ಇವಳೇನಿ. ಇವಾಗ ಗುತ್ತಾಟಕ್ಕೆ ಬಂದಿರೋಳು ಇವಳೇನಿ. ಅಲ್ಲ ಹೇಳಿ ಯಾರಿಗಾನ ಗೊತ್ತಿರೋರ್ಗೆ ಹೇಳು ಅಂದ್ರೆ ನಾನು ಕೃಷ್ಣಪ್ಪ ಅಂತ ಕೇಳಿದೆ. ಅವ್ನು ಕೃಷ್ಣಪ್ಪ ಕೇಳಿದ್ನ. ಅದಕ್ಕೆ ಕರ್ಕೊಂಬ ಕೃಷ್ಣಪ್ಪ, ಎಷ್ಟಾದ್ರೂ ಪರವಾಗಿಲ್ಲ 25-30 ಸಾವಿರ ಆಗುತ್ತೆ ಅಂತಂದ್ರು. ಆದರೂ ಪರವಾಗಿಲ್ಲ ಕರ್ಕೊಂಬ ಅಂತ ಹೇಳ್ದಾಳು ಇವಳೇನೆ. ಇವತ್ತು ನೋಡಿ ಹೆಂಗೆ ಮಾತಾಡ್ತಾಳೆ, ಎಷ್ಟು ಜೋರು ಮಾಡ್ತಾ ಇದ್ದಾಳೆ. ಈಗ ನನಗೆ ಅದೆಲ್ಲ ಬೇಡಮ್ಮ. ನಾನು ಇಲ್ಲೋಡು ನಾವು ಇನ್ನೊಂದು ತಡಿ ನಾವು ಬೋರ್ ಹಾಕಿಸ್ಬೇಕು, ನಾನು ಪಾಯಿಂಟ್ ಮಾಡಿಸ್ಬೇಕು. ನಮ್ಮದು ಭಾಳ ಖರ್ಚೈತಿ. ಹೇಳ್ಕೊಬಾರ್ದು ಇವಾಗ. 25 ಸಾವಿರ ದುಡ್ಡು ಕೊಟ್ಟರೆ ಹತ್ತಿರ 5 ಸಾವಿರ ನುಂಗಿ ನನಗೆ 20 ಸಾವಿರ ದುಡ್ಡು ವಾಪಸ್ ಕೊಡ್ಲಾಳು. ನೀರು ಬಿದ್ದಿದ್ರೆ ಸುಮ್ಮನೆ ಆಗ್ತಿದ್ದೆ. ನೀರು ಬೀಳಲಿಲ್ಲ ಯಾರೋ ಸಹಿಸ್ಕೊಂಬಲ್ಲ. 25 ಸಾವಿರ ದುಡ್ಡು ಇಸ್ಕೊಂಡಿರೋದೇನು 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ. ನಮ್ದು ಇವಾಗ ಎಷ್ಟು ಕಷ್ಟ ಐತೆ ಎಂಬುದು ಗೊತ್ತಿದ್ರು ನೀವು ಈ ರೀತಿ ಮಾಡ್ತಿರಲ್ಲ. ಇಸ್ಕೊಂಡವ್ರು ನಮ್ಗೆ ಇವಾಗ ಕೊಡ್ತಾ ಇಲ್ಲ. ನಾವು ಇನ್ನೊಂದು ಬೋರ್ ಹಾಕ್ತಾನಂದ್ರೆ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಬಿಡಕ್ಕ ಅಂತಾನೆ. ಅದಕ್ಕೆ ಬಿಡತ್ತೆ. ಯಾಕೆ ನೀನು ಇಂಥ ಸವಾಸ್ಗೆ ಹೋಗ್ಬಿಡ ಇನ್ಮೇಲಿಂದಾನ.
ನಾನು ಸುಮ್ಮನಿದ್ರು ಇರ್ತಿದ್ದೆ. ಹೇಳಿದ್ಲಲ್ಲ ಬಿಡತ್ತ ಹಾಕಿಸ್ಲಿ ಹೇಳು ಅಂತ ಹೇಳಿ ನಾನು ಏನೋ ಒಂದು ತೀರ್ಮಾನ ತಗೊಂಡು ಬಿಡತ್ತ ಹಾಕ್ಸಿದ್ರು ಹಾಕಿಸ್ತಾಳೆ ಅಂತ ಹೇಳಿ ನಾವು ಹಾಕ್ಸಿದ್ದಕ್ಕೆ ಒಳ್ಳೇದು ಮಾಡಿದ್ದಕ್ಕೆ ನೋಡಿ ಇವತ್ತು ಎಂಥದ್ದು ಬಂದೈತಿ. ಅದಕ್ಕೆ ಮತ್ತೆ ಯಾರನ್ನು ನಂಬಾರ್ದು ಅಂಬೋದು. ಈಗ ನಮ್ಗೆ ಅದೃಷ್ಟ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ನಮ್ಗೆ ಹಂಗಂತ ಏನು ಸುಮ್ಮನೆ ಒಲಿಯಲ್ಲ. ಅದೇ ಮತ್ತೆ ಅದೃಷ್ಟ ಇಲ್ಲ ಬಂದಿಲ್ಲ ಅನ್ಕೋಬೇಕು, ಅದಕ್ಕೆ ಅದೃಷ್ಟ ಬೇಕು. ಗಂಗಮ್ಮ ತಾಯಿ ಸುಮ್ಮನೆ ಎಲ್ಲರಿಗೂ ಒಲಿಯಲ್ಲ. ನಿನ್ನ ಹೊಲನೆಲ್ಲ ತುತ್ತಿಕಿರು ನೀನು ಬರಲ್ಲ, ಬೀಳಲ್ಲ. ನಿನಗೆ ಅದೃಷ್ಟ ಇದ್ದರೆ ಮಾತ್ರ ಬರೋದು. ಅದೃಷ್ಟ ಇಲ್ಲ ಅಂದರೆ ಬರಲ್ಲ ನಿನಗೆ ಏನೇ ಅಂದ್ರೂ. ನನ್ನ ಮೈನ ಬಂದು ಪಾಯಿಂಟ್ ಮಾಡಿ ಬಿದ್ದೆ ಬೀಳ್ತಾವೆ. ನನಗೆ ಯಾಕೆ ನೀರು ಬೀಳಲ್ಲ, ಬಿದ್ದೆ ಬೀಳ್ತಾವೆ. ಅವನ್ನೇ ಕರ್ಕೊಂಡು ಸುಮ್ಮನೆ ಪಾಯಿಂಟ್ ಮಾಡಿಸ್ರಿ. ನೀವು ಸುಮ್ಮನೆ ಪಾಯಿಂಟ್ ಮಾಡಿಸ್ತಲೆ ಸುಮ್ಮನೆ ಅಲ್ಗೂ ಇಲ್ಗೂ ಹಾರಾಡಿದ್ರೆ ಇವಾಗ ಕೇಳಿರಿ ಹೆಂಗೆ. ನೀನು ಕೇಳಿದ್ಯಾ ಅವ್ರು ಕರ್ಕೊಂಬಂದವ್ರೆ ಅಷ್ಟೇ. ನೀವು ಒಬ್ಬರು ಕೊರಿಯರೇ ಆಗಲಿ ಹೇಳು, ನೀರು ಬೀಳಲಿ ಬೀಳದೆ ಇರಲಿ ಅವ್ರಿಗೆ ದುಡ್ಡು ಕೊಡಬೇಕು. ಏನು ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ಬಾಗಿರ್ಕೊಂಬದು ನೋಡಬೇಕು. ಸುಮ್ಮನೆ ಹಿಂಗೆ ಗುದ್ದಾಡಿರಿ ಸೆನಕಿದ್ದು. ಇವಾಗ ಏನೋ ಸಿದ್ಲಿಂಗನ ಮಾತಾಡಿಸ್ತಿರ್ಲಿಲ್ಲ, ಸಿದ್ಲಿಂಗೇನು ಗಿರ್ಜಿಮೀನು ಬಿಡತ್ತ ಅಂತ ಹೇಳಿ ಒಳ್ಳೇದು ಮಾಡ್ಬೇಕಂತಲೇ ಹೋಗಿರೋದು. ಹಿಂಗಾಗುತ್ತೆ ಅಂತ ಅವಕ್ಕ ಈಗೇನು ಗೊತ್ತಿತ್ತು ಪಾಪ. ನಾನು ಆ ಸಿದ್ಲಿಂಗನ ಎದುರಿಗೆ ಸೆನಕ್ಕಿನ್ನ ನೀರು ಬೀಳಲಿ ಅವನು ಸ್ವಲ್ಪ ಅದಕ್ಕೆ ಇವಾಗ ಏನು ಹಂಗೆ ಪಾಯಿಂಟ್ ಮಾಡ್ತೀನಿ ಅಂತ ಹೇಳಿ ಮೆರ್ದಾಡ್ತಾ ಇದ್ದಾನೆ. ನಾನು ಮಾತಾಡ್ಸಲ್ಲ ನನ್ನ ನಳಿಯನ್ನ, ಅವ್ನು ಮಾತಾಡ್ಸಲ್ಲ ನನ್ನ ಸಿದ್ಲಿಂಗನ ನಾನು. ಅದಕ್ಕಾಗಿನೇ ನಾನು ಹಿಂಗೆ ಮಾಡಿದ್ದು, ನಿಮಗೆ ಒಳ್ಳೇದು ಮಾಡಿದ್ದೆ ನಾನು. ನೋಡ ಸಂಬಳಿಂಗ ಹೆಂಗೆ ಮಾತಾಡ್ತಾನೆ, ಹೆಂಗೆ ಮಾತಾಡ್ತಾಳೆ ನೋಡಿ ಉಪ್ಪಿಲ್ಲೆ. ಬಿಡ್ರತ್ತ ದೂವಣೆ ನಿನ್ಕೊಂಡು ಅದು ಯಾಕೆ ಮುದ್ದಾಡ್ತೀರ ಗಡೆ. ನೀನು ಒಂದಿಟ್ಟು ತಡ ಮಾಡಬೇಕಾಗಿತ್ತು, ಅವಸರದ ಮಾಡಬಾರ್ದಾಗಿತ್ತು ಯಾವುದೂ. ನೀನು ಅವಸರದ ಮಾಡಿದೆ ದೇವ್ರಿಗೆ ದಿನ್ರಿಗೆ ಹೋಗಿ ಹೂವಪ್ಪ ಕೇಳಿ ಎಲ್ಲ ಹಾಕಿಸ್ಬೇಕಾಗಿತ್ತು. ಮತ್ತೆ ಅದನ್ನ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದಮೇಲೆ ದೇವ್ರ ಮರೆ ಹೋಗ್ಬೇಕಪ್ಪ. ದೇವ್ರಿಗೆ ಅರ್ಕೆ ಮಾಡ್ಕೋಬೇಕು, ಅರ್ಕೆ ಮಾಡ್ಕೊಂಡು ದೇವ್ರಿಗೆ ಹೂವು ಕೇಳಿ ಮಾಡಬೇಕು ಬಿಡಬೇಕು ಅಂತ ಹೇಳಿ ದೇವ್ರನ್ನ ಸ್ವಲ್ಪ ಹೂವಪ್ಪ ಕೇಳಿ ಹಾಕಿಸ್ಬೇಕಾಗಿತ್ತು. ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದು ಮಾಡ್ಕೊಂಡ್ರಿ. ನೀನು ಯಾಕೆ ಹೂವಪ್ಪ ಕೇಳಿರ್ಲಿಲ್ಲ, ಮಂದ್ಯವ್ರಿಗೆ ಹೋಗಿರ್ಲಿಲ್ಲ. ಇಲ್ಲ ಕಾಣೆ ಹೇಳಿರಲ್ಲ ಬಂದೇ ಗೊತ್ತಾವೆ ಅಂತ ನಾವು ಯಾವ ದೇವ್ರಿಗೂ ಹೋಗ್ಲಿಲ್ಲ ಏನಿಲ್ಲ. ಸುಮ್ಮನೆ ಕೈ ಮುಗಿದ್ವಿ ಅಲ್ಲ, ನೀನೇ ನೋಡ್ಕೊಳಪ್ಪ ಅಂತೇಳಿ ಕೈ ಮುಗಿದ್ವಿ, ಸುಮ್ಮನೆ ಆದ್ವಿ. ಇದ್ದಿತ್ತಾಗೆ ಕೈ ಮುಗಿಯಂಗಿದ್ರಿ ಇನ್ಯಾಕೆ. ದೇವ್ರ ಗುಡಿ ಅಂತೇಳಿ ಯಾಕೆ ಮಾಡೀವ್ರಿ, ದೇವ್ರ ದಿಂಡ್ರಿಗೆ ಹೋಗ್ಲಿ ಅಂತೇಳಿ ಯಾಕೆ ಮಾಡಿರ್ತಾರೆ. ಇದಕ್ಕೆ ಮತ್ತೆ ಇದ್ದಿತ್ತಾಗೆ ಕೈ ಮುಗಿತೀನಿ ಅಂದ್ರೆ ನೀನು ಇನ್ನೆಲ್ಲಿ ದೇವ್ರು ವರ ಕೊಡ್ತಾರಮ್ಮ. ಗುಡಿ ಬಾಗ್ಲಕ್ಕೆ ಹೋಗಿ ಬೇಡ್ಕೊಂಡ್ರೆ ವರ ಕೊಡೋದು ಕಷ್ಟ ದೇವರು ಅಂತದ್ರಾಗೆ ನೀನು ಇದ್ದಿತ್ತಾಗೆ ನಾನು ಕೈ ಮುಗಿತೀನಿ ಅಂತಂದ್ರಿ ದೇವ್ರು ಕೊಡ್ತಾನೆ. ನೀನು ಅವೆಲ್ಲ ಬೇಡಮ್ಮ, ನನಗೆ ಇವಾಗ ದುಡ್ಡು ಕೊಡಿಸ್ಬೇಕಷ್ಟೇ. ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ನಿನ್ನ ಮಗಳನ್ನ ಮಾತಾಡಿಸ್ಕೆ, ನಿನ್ನ ಅಳಿಯನ ಮಾತಾಡಿಸ್ಕೆ, ಅಣ್ಣನ ಮಾತಾಡಿಸ್ಕೆ. ನನಗೆ ಅವೆಲ್ಲ ಬೇಡ. ನನಗೆ ಒಟ್ಟಿನಲ್ಲಿ ಇವಾಗ ದುಡ್ಡು ಬೇಕಷ್ಟೇ. ಇಸ್ಕೊಂಡಿರೋ ದುಡ್ಡು ಬೇಕು ನಮಗೆ. ಇವಾಗ ನಾವು ಇನ್ನೊಂದು ಬೋರ್ ಹಾಕಿಸ್ಬೇಕು, ನಮಗೆ ದುಡ್ಡು ಬೇಕು. ಇದು ಒಳ್ಳೆ ಸಮಾಸ ನಾನು ಹಿಡ್ಕೊಂಡಲ್ಲ ಇವಳು. ಓಯ್ಯೋ ದೇವ್ರಿ, ನಮ್ಮ ಹುಡುಗರು ನೋಡಿದ್ರೆ ಬೈತಾಯಿ. ನೀನು ಹಿಂಗೆ ಕೇಳಬೇಡ ನೀನು. ನಮ್ಮ ಹುಡುಗರು ಏನು ಚಂದಕ್ಕೆ ಬೈದು ಬಿಡ್ತಾವೆ. ಅಮ್ಮ ಯಾಕೆ ಇಸ್ಕೊಂಡಿದ್ದೆ, ನಿನ್ಗೆ ಏನು ಕೆಲಸ ಅಂತೇಳಿ ಬೈದು ಬಿಡ್ತಾವೆ. ಏನು ಮಾಡ್ತೀಯ ಗೊತ್ತಿಲ್ಲ. ನನಗೆ 25,000 ದುಡ್ಡು ಕೃಷ್ಣ ಕುಂತ ಇಸ್ಕೊಡ್ಬೇಕಷ್ಟೇ. ನಾನೇನು ಸುಮ್ಮನಿರ ಅಂತಳಲ್ಲ. ಯಾಕನ ಇವಳು ನಂಬಿ 25,000 ದುಡ್ಡು ಕೊಟ್ಟು ನಾವು ಅಮ್ಮಂಗೆ ಆಗ್ತೈತಿ. ಅದಕ್ಕೇನೆ ಒಂದಿಟ್ಟು ಜೋರು ಮಾಡಿರ್ಬೋತ್ತವೆ ಅಂತ ಜೋರು ಮಾಡ್ತಾಯಿದ್ದೀನಿ. ಏನು ಮಾಡೋದು, ಭಾಳ ಕಷ್ಟ. ಇವತ್ತು ನಾವು ಮುಂದುವರಿತೀವಿ ಅಂತಂದ್ರೆ ಏನಾನ ಒಂದು ಎಡವಟ್ಟು ಮಾಡಿರ್ತಾರೆ, ಇನ್ನೊಂದು ಎಡವಟ್ಟುಗಳು ಆಗ್ತಿರ್ತವೆ. ಏನು ಮಾಡೋಕ್ಕಲ್ಲ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.